ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನಮ್ಮ ಚಾನಲನ್ನು ಯಾರಾದರೂ ಮೊದಲಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಗೊತ್ತಾ? ಚಿಕನ್ ಬಿರಿಯಾನಿ ಸ್ಪೆಷಲ್ಲಾಗಿ ಒಂದು ತುಂಬ ಟೇಸ್ಟಿಯಾಗಿರೋ ಚಿಕನ್ ಬಿರಿಯಾನಿ ಮಾಡೋಣ. ಓಕೆನಾ? ಬನ್ನಿ, ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡಬೇಕಲ್ವಾ? ನೋಡಿ ಎಷ್ಟು ಎಮ್ಮಿ ಸೂಪರಾಗಿ ಬಂದಿದೆ ಅಲ್ವಾ ಚಿಕನ್ ಬಿರಿಯಾನಿ. ಏನು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ನೋಡಿ 4 ಟೊಮೊಟೊವನ್ನು ತಗೊಂಡಿದ್ದೇನೆ, 3 ಟೊಮೊಟೊವನ್ನು ತಗೊಂಡಿದ್ದೇನೆ. ಹಾಗೆ ಅದನ್ನು ಕಟ್ ಮಾಡ್ಕೊಳ್ಬೇಕು. ನಾನು ಎಲ್ಲವನ್ನು ಇಲ್ಲಿ ರುಬ್ಬಿ ಹಾಕ್ತಾ ಇರೋದ್ರಿಂದ ಎಲ್ಲವೂ ಕೂಡ ಇಲ್ಲಿ ನಾನು ಹಾಗೆ ಯಾವುದನ್ನು ಹಾಕ್ತಾ ಇಲ್ಲ, ಎಲ್ಲ ಕೂಡ ರುಬ್ಬಿನೇ ಹಾಕ್ತಾ ಇರೋವಂಥದ್ದು. ಹಾಗಾಗಿ ತುಂಬ ಟೇಸ್ಟಿಯಾಗಿ ಬರ್ತದೆ, ಬಿರಿಯಾನಿ ಕೂಡ ಹಾಗೆ ಟೇಸ್ಟಿಯಾಗಿ ಬರ್ತದೆ. ಹಾಗಾಗಿ ನಾನು ಎಲ್ಲ ಕಟ್ ಮಾಡಿ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಇಲ್ಲಿ ನನಗೆ ಖಾರಕ್ಕೆ ಅನುಗುಣವಾಗಿ 4 ಮೆಣಸಿನಕಾಯಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಎಲ್ಲವನ್ನು ತಗೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಇವಾಗ 1 ಕಪ್ಪು ಬಾಸ್ಮತಿ ರೈಸು, ಹಾಗೆ ಇನ್ನೊಂದು ಮಾಮೂಲಿ ರೈಸು, ಅಂದರೆ ಊಟಕ್ಕೆ ಉಪಯೋಗಿಸ್ತೀವಲ್ಲ ಆ ರೀತಿ ರೈಸು, 2 ಕಪ್ಪನ್ನು ನಾನು ತಗೊಂಡಿದ್ದೇನೆ. ಇಲ್ಲಿ 2 ಕಪ್ ರೈಸನ್ನು ತಗೊಂಡಿದ್ದೇನೆ. ಇವಾಗ ರೈಸು ನೆನೆ ಹಾಕಿ ಇಟ್ಕೊಳ್ಳೋಣ. ಫಸ್ಟು ನಾವು ಅಕ್ಕಿಯನ್ನು ನೆನೆ ಹಾಕಬೇಕು. ನೆನೆ ಹಾಕಿ ಇಟ್ಕೊಳ್ಳೋಣ. ಆಮೇಲೆ ಒಂದು ಒಲೆ ಮೇಲೆ ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ ಎಣ್ಣೆನ ಹಾಕ್ಕೊಳ್ಳೋಣ. ಫಸ್ಟಿಗೆ ನೋಡಿ, ನಾನಿಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿ ಬರ್ತದೆ ಇದು ಬಿರಿಯಾನಿ. ಯಾವುದನ್ನು ನಾನು ಹಾಗೆ ಉಪಯೋಗಿಸ್ದಲ್ಲ, ಎಲ್ಲ ಕೂಡ ರುಬ್ಬಿ ಹಾಕ್ತಾ ಇರೋದ್ರಿಂದ ಈ ಬಿರಿಯಾನಿಯ ಒಂದು ಟೇಸ್ಟ್ ತುಂಬ ಸಖತ್ತಾಗಿರುತ್ತೆ. ಇಲ್ಲಿ ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಎಲ್ಲ ಕೂಡ ಇದನ್ನು ಹಾಕೋಣ. ಏನು ಗೊತ್ತಾ? ಚಕ್ಕೆ, ಲವಂಗ, ಗರಂ ಮಸಾಲಗಳನ್ನು ಹಾಕೋಣ. ಚಕ್ಕೆ, ಲವಂಗ ಹಾಗೆ ಎಲ್ಲ ಇದು ಬರ್ತದಲ್ವ. ಇವಾಗ ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆಗಿದೆ. ಇವಾಗ ಎಲ್ಲ ಸಹ ಹಾಕ್ತಾ ಇದ್ದೇನೆ ನೋಡಿ. ಚಕ್ಕೆ, ಲವಂಗ, ಹಾಗೆ ಇದೇನಂತಾರೆ ಕಲ್ಲು ಹೂವು, ಮತ್ತು ಏಲಕ್ಕಿ 2 ತೊಗೊಂಡಿದ್ದೇನೆ. ಹಾಗೆ ಪಲಾವ್ ಎಲೆ ಎಲ್ಲ ಸಹ ಹಾಕ್ಕೊಳ್ತಾ ಇದ್ದೇನೆ. ಸೋಂಪು ಕಾಳು ಎಲ್ಲ ಸಹ ಹಾಕ್ತಾ ಇದ್ದೇನೆ. ಫಸ್ಟ್ ಹಾಕ್ಕೊಳ್ಳೋಣ. ನೋಡಿ, ಎಣ್ಣೆ ಬಿಸಿಯಾಗಿದೆ, ಚಟಪಟ ಅಂತ ಇದೆ ನೋಡಿ. ಇದನ್ನು ಸ್ವಲ್ಪ ಫ್ರೈ ಆಗಲಿ. ಇದು ಫ್ರೈ ಆಗ್ತಾ ಬಂತು. ಇವಾಗ ನಾನು ಇಲ್ಲಿ ಈರುಳ್ಳಿ ರುಬ್ಬಿರೋ ಮಿಶ್ರಣನ ಹಾಕಿದ್ದೇನೆ. ನಮಗೆ ಇದು ಸ್ಕಿಪ್ ಆಗಿರುತ್ತೆ ಹಾಕಿರೋದು. ಈರುಳ್ಳಿ ಮಿಶ್ರಣ ಹಾಕಿದೆ, ಈರುಳ್ಳಿಯನ್ನು ರುಬ್ಬಿ ಹಾಕಿದ್ದೇನೆ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದೇನೆ ಇದಕ್ಕೆ, ಅದು ಸ್ಕಿಪ್ ಆಯಿತು. ಈರುಳ್ಳಿ ರುಬ್ಬಿ ಹಾಕಿದ್ದೇನೆ. ನಾನಿಲ್ಲಿ 3 ಈರುಳ್ಳಿಯನ್ನು ತಗೊಂಡು ರುಬ್ಬಿ ಹಾಕಿದ್ದೇನೆ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದೇನೆ. ಹಾಗೆ ಟೊಮೆಟೊ ಸಹ ರುಬ್ಬಿ ಇಟ್ಕೊಂಡಿದ್ದೇನಲ್ಲ, ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಟೊಮೆಟೊ ಎಲ್ಲ ರುಬ್ಬಿ ಹಾಕಿದ್ದೆ. ಇದನ್ನು ಫ್ರೈ ಮಾಡಿಕೊಳ್ಳುವ ಸ್ವಲ್ಪ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡಬೇಕು. ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು. ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಅದು ಘಮ ಬರಬೇಕು. ಹಸಿ ವಾಸನೆ, ಟೊಮೆಟೊದು ಹಸಿ ವಾಸನೆ ಹೋಗೋ ತನಕನೂ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನಾನು ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ರುಬ್ಬಿಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅದನ್ನು ಹಾಕಿಬಿಟ್ಟು ಇವಾಗ ಇದಕ್ಕೆ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಅದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ. ಸೊಪ್ಪಿದ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆಗಲಿ, ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಈರುಳ್ಳಿ, ಟೊಮೆಟೊ, ಸೊಪ್ಪು ಎಲ್ಲವೂ ಸಹ. ಆವಾಗ ಬಿರಿಯಾನಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಫ್ರೈ ಆಗ್ತಾ ಬಂತು. ಈಗ ಒಂದು ತಟ್ಟೆ ಮುಚ್ಚಿ ನಾನು ಅದನ್ನು ಎಣ್ಣೆ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಟ್ಟಿದ್ದೀನಿ. ನೋಡಿ, ಈ ರೀತಿ ಅದು ಎಣ್ಣೆ ಎಲ್ಲ ಮೇಲ್ಗಡೆ ಕಾಣಿಸ್ತಿದೆ ನೋಡಿ, ಆ ರೀತಿ ಫ್ರೈ ಆಗಬೇಕದು. ಈ ರೀತಿ. ಇವಾಗ ನಾನು ಚಿಕನನ್ನು ತಗೊಂಡಿದ್ದೀನಿ. 1.5 kg ಚಿಕನನ್ನು ತಗೊಂಡಿದ್ದೀನಿ ನಾನಿಲ್ಲಿ.
ಅದನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. 1.5 kg ಇದೆ. ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಇವಾಗ. ಫುಲ್ ಎಲ್ಲವನ್ನು ಹಾಕ್ಕೊಳ್ಳೋಣ. ಇವಾಗ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಡೋಣ. ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಖಾರದ್ದು ಅದೆಲ್ಲ ಈ ಪೀಸ್ಗೆ ಆಗಬೇಕು, ಅದು ಆ ರೀತಿಯಲ್ಲಿ ಎಲ್ಲ ಮಿಕ್ಸ್. ಇವಾಗ ಅರಿಶಿಣನ ಹಾಕ್ಕೊಳ್ತಾ ಇದ್ದೇನೆ ನಾನು, ಟರ್ಮರಿಕ್ಕು. ಎಲ್ಲ ಮಿಕ್ಸ್ ಮಾಡ್ಕೊಳ್ಳುವ. ಇದು ಸ್ವಲ್ಪ ಬಾಯ್ಲ್ ಆಗಲಿ. ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬಾಯ್ಲ್ ಆಗ್ಲಿಕ್ಕೆ ಬಿಡೋಣ. ಇವಾಗ ಬಾಯ್ಲ್ ಆಗಿದೆ ನೋಡಿ. ಈ ಮೂಮೆಂಟಲ್ಲಿ ಇನ್ನೊಂದು ಸರಿ ಅದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ, ಪೀಸ್ ಎಲ್ಲ ಬಾಯ್ಲ್ ಆಗಿದೆ. ಇವಾಗ ನಾನು ಇದಕ್ಕೆ ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ. ಅದನ್ನು ಕೂಡ ಎಲ್ಲ ಮಿಕ್ಸ್ ಮಾಡಿಬಿಡೋಣ. ಇವಾಗ ಇದನ್ನು ಸ್ವಲ್ಪ ಬಾಯ್ಲ್ ಆಗ್ಲಿಕ್ಕೆ ಬಿಡಬೇಕು. ಆ ಉಪ್ಪು ಖಾರ ಎಲ್ಲ ಆ ಪೀಸ್ ಎಳ್ಕೋಬೇಕಲ್ವ, ಅದಕ್ಕೆ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಇದನ್ನು ಬಾಯ್ಲ್ ಆಗ್ಲಿಕ್ಕೆ ಬಿಡ್ತೀನಿ. ಇವಾಗ ನೋಡಿ, ತೆಗೆದು ನೋಡೋಣ. ನೋಡಿ, ಬಾಯ್ಲ್ ಆಗಿದೆ. ಈ ಮೂಮೆಂಟಲ್ಲಿ ನಾನು ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದು ಸ್ವಲ್ಪ ಕುದಿ ಬರಲಿ. ಇಲ್ಲಿ ನಾನು ಅಕ್ಕಿ ಹಾಕಿರೋದು ಸ್ಕಿಪ್ ಆಗಿದೆ ವಿಡಿಯೋ ನೋಡಿ. ಅಕ್ಕಿಯನ್ನು ಇದಕ್ಕೆ ಆ್ಯಡ್ ಮಾಡಿದ್ದೇನೆ. ಇದು ನೀರು ಕುದಿ ಬರೆಯೋ ಟೈಮಲ್ಲಿ ನಾನು ಅಕ್ಕಿಯನ್ನು ಆ್ಯಡ್ ಮಾಡಿದ್ದೆ, ಬಟ್ ಇದು ಸ್ಕಿಪ್ ಆಗಿದೆ ಆಯಿತಾ, ಸಾರಿ, ಅದು ವಿಡಿಯೋ ಸ್ಕಿಪ್ ಆಗಿದೆ. ಅಕ್ಕಿಯನ್ನು ಇದಕ್ಕೆ ಹಾಕಿದ್ದೇನೆ. ಇವಾಗ ಎಲ್ಲವೂ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ. ಇವಾಗ ಇದನ್ನೆಲ್ಲ ಸತಿ ನೀಟಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡೋಣ. ನಾವು ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡಿ ನೋಡಿ, ಕ್ಲೋಸ್ ಮಾಡಿದ್ದೀನಿ. 3 ವಿಸಿಲನ್ನು ಹೊಡಿಸ್ತಾ ಇದ್ದೀನಿ ನಾನು ಲಿಡ್ ಕ್ಲೋಸ್ ಮಾಡಿ. ಇವಾಗ 3 ವಿಸಿಲು ಆದಮೇಲೆ ನೋಡುವ. ನೋಡಿ, ವಿಸಿಲ್ ಆಗಿದೆ. ಇವಾಗ ತೆಗೆದು ನೋಡೋಣ. ನೋಡಿ ಬಿರಿಯಾನಿ ಹೇಗೆ ಬಂದಿದೆ ಅಂತ. ಸಖತ್ತಾಗಿ ನಮ್ಮ ಬಿರಿಯಾನಿ ರೆಡಿಯಾಗಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಘಮ ಘಮ ಬರ್ತಾ ಇದೆ. ಇವಾಗಲೇ ತಿನ್ನಬೇಕು ಅನ್ನೋ ಥರ ಆಗ್ತಿದೆ. ತುಂಬ ಚೆನ್ನಾಗಿದೆ. ಇವಾಗ ಒಂದು ತಟ್ಟೆಯಲ್ಲಿ ಹಾಕಿ ಸರ್ವ್ ಮಾಡೋಣ. ನೋಡಿ, ಬಿರಿಯಾನಿ ರೆಡಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ವಿಡಿಯೋನ ಯಾರಾದರೂ ಫಸ್ಟಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಬಾಯ್ ಬಾಯ್.